ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಈಗ ನಾನಿದ್ದೀನಿ ಗೋಕರ್ಣ ಹತ್ರ ಒಂದು ಹಿಸ್ಟಾರಿಕಲ್ ಹಿಡನ್ ಪ್ಲೇಸನ್ನು ತೋರಿಸ್ಲಿಕ್ಕೆ. ಸೊ ಆ ಕಡೆ ನೋಡಿ, ಬ್ಯಾಕ್ಗ್ರೌಂಡ್ ಫುಲ್ ಬೀಚ್ ವ್ಯೂ ಇದೆ, ಆಮೇಲೆ ತೋರಿಸ್ತೀನಿ. ಸೊ ಈಗ ಬನ್ನಿ, ಯಾವ ಥರ ಪ್ಲೇಸ್ ಇದೆ, ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ ಯಾವ ಥರ ಇದೆ ಏನು ಅಂತ. ಸೊ ಬನ್ನಿ ಗೈಸ್, ಈಗ ಬೀಚ್ ವ್ಯೂ ತೋರಿಸ್ತೀನಿ, ನೋಡಿ ಬನ್ನಿ. ಇಲ್ಲಿ ನೋಡಿ ಬೀಚ್ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಝೂಮ್ ಮಾಡಿದ್ದೀನಿ ನೋಡಿ. ನೋಡಿ ಎಣಿಸ್ತಾ ಹೋಗಿ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ಗೈಸ್, ಕ್ಯಾಮ್ರಾ ಎಷ್ಟು ತಿರುಗಿಸ್ತಾ ಇದ್ದೀನಿ, ಇಲ್ಲಿಂದ ನೋಡಿದ್ರೆ ಈ ಥರ ವ್ಯೂ ಇದೆ ನೋಡಿ. ಸುಮಾರು ಜನ ಇದ್ದಾರೆ. ಆ್ಯಂಡ್ ಈ ಕಡೆಯಿಂದ ಬೀಚ್ ವ್ಯೂ ಈ ಥರ ಕಾಣಿಸುತ್ತೆ ನೋಡಿ. ಆ ಕ್ಲೌಡಿಗೂ ದೆನ್ ಈ ಬೀಚ್ ವ್ಯೂಗೂ ಯಾವ ಥರ ಸಿಂಕ್ ಆಗ್ತಿದೆ ಅಂತ. ವೇವ್ಸ್ ಎಲ್ಲ ಜಾಸ್ತಿನೇ ಬರ್ತಿದೆ, ಜನ ಫುಲ್ ಜಾಸ್ತಿ ಇದ್ದಾರೆ. ಸೊ ಓಕೆ, ನಾವೀಗ ಬಂದಿದ್ದು ಈ ದೇವಸ್ಥಾನದ ಹತ್ರ. ಸೊ ನಾನೀಗ ದೇವಸ್ಥಾನದ ವಿಡಿಯೋ ಮಾಡ್ಲಿಕ್ಕೆ ಬರಲಿಲ್ಲ. ದೇವಸ್ಥಾನದ ಬ್ಯಾಕ್ ಸೈಡ್ ಒಂದು ಹಿಡನ್ ಪ್ಲೇಸ್ ಇದೆ. ಸೊ ಆ ಪ್ಲೇಸನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡಿ, ನ್ಯಾಚುರಲ್ ವಾಟರ್ ಬರ್ತಿದೆ. ಸೊ ಇಲ್ಲಿ ಪಾದ ಇದೆ, ನ್ಯಾಚುರಲ್ ವಾಟರ್. ಸೊ ಈಗ ಹೋಗ್ತಾ ಇದ್ದೀವಿ, ಬನ್ನಿ ಹಿಂಗೆ ಹೋಗೋದು ದೇವಸ್ಥಾನಕ್ಕೆ. ಶ್ರೀ ರಾಮ ಲಕ್ಷ್ಮಣ ದೇವ ಅಂತ ಬರೆದಿದ್ದಿದೆ ಅಲ್ಲಿ. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ಈಗ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇಲ್ಲಿ ದೇವಸ್ಥಾನ ಇದೆ. ಸೊ ಈ ಕಡೆ ಬಂದರೆ ಮೆಟ್ಲು ಕಾಣಿಸುತ್ತೆ ನಿಮಗೆ. ಸೊ ನಾನು ಈಗ ಈ ಮೆಟ್ಲ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಇದೇ ರೋಡ್ ಅಂತ, ಬಟ್ ಹೋಗಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ ದೇವರಿದೆ. ಯಾವ ದೇವರಿದು, ಯಾವ ದೇವ್ರಂತ ಗೊತ್ತಿಲ್ಲ. ಸೊ ಅಲ್ಲಿ ನೋಡಿ, ಝೂಮ್ ಮಾಡಿದ್ದೀನಿ, ಮುಂದೆ ಹೋಗೋಣ ಬನ್ನಿ. ಓ, ವೆಂಕಟೇಶ್ವರ ಸ್ವಾಮಿ ದೇವರು. ಸೊ ಇಲ್ಲಿ ನೋಡಿ ಗೈಸ್, ವೆಂಕಟೇಶ್ವರ ದೇವರು. ಸೊ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ನೋಡಿ, ಗೋಕರ್ಣ ಪೊಲೀಸ್ ಎಚ್ಚರಿಕೆ, ಭೂಕುಸಿತ ಪ್ರದೇಶ. ಸೊ ಬನ್ನಿ ಈಗ ಹೋಗೋಣ. ಬನ್ನಿ ಗೈಸ್, ಆ ಪ್ಲೇಸ್ ನೋಡ್ತಿದ್ದಂಗೆ ನೀವಂತೂ ಫುಲ್ ಶಾಕ್ ಆಗ್ತೀರಾ. ಈ ಥರ ನಮ್ಮ ನೇಟಿವಲ್ಲಿ ಈ ಥರ ಪ್ಲೇಸ್ ಇದೆಯಾ ಅಂತ. ಸೊ ಬನ್ನಿ. ಆ್ಯಂಡ್ ನಾನು ಮುಂಚೆ ಒಂದು 2 ಡೇಸ್ ಬ್ಯಾಕ್ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗಿದ್ನಲ್ಲ, ಆ ಪ್ಲೇಸ್ ಕೂಡ ಸುಮಾರಷ್ಟು ಜನಕ್ಕೆ ಗೊತ್ತೇ ಇಲ್ಲಾಗಿತ್ತು. ಸೊ ಎಷ್ಟೊಂದು ಜನ ಕೇಳಿದ್ರು, ಅಂದರೆ ನಾರ್ಮಲಿ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿದರು. ಸೊ ಓಕೆ ಬನ್ನಿ, ಈಗ ಪ್ಲೇಸ್ ಹತ್ರ ಹೋಗೋಣ. ಸ್ಟೆಪ್ಸ್ ಎಲ್ಲ ಜಾಸ್ತಿ ಇದೆ. ಮಳೆಗಾಲದಲ್ಲಿ ಸ್ವಲ್ಪ ಡೇಂಜರೇ. ಈ ಥರ ಎಲ್ಲ ಮರ ಇದ್ದರೆ ಯಾವಾಗ ಬೀಳುತ್ತಂತ ಗೊತ್ತಾಗಲ್ಲ. ಸೊ ನೋಡಿ, ಅಲ್ಲಿ ಬೀಚ್ ವ್ಯೂ ಯಾವ ಥರ ಇದೆ. ಅಲ್ಲಿ ಜನಗಳೆಲ್ಲ ಇರುವೆ ಥರ ಕಾಣಿಸ್ತಿದ್ದಾರೆ ನೋಡಿ. ಬ್ಯಾಕ್ ಸೈಡ್ ವ್ಯೂ ಆ್ಯಂಡ್ ಫ್ರಂಟ್ ವ್ಯೂ ಯಾವ ಥರ ಇದೆ ಅಂತ. ಸುಸ್ತಾಗ್ತಿದೆ ಗೈಸ್, ಮೇಲೋಗಿ ಸಿಗ್ತೀನಿ ಆಮೇಲೆ, ಬನ್ನಿ. ಸೊ ಗೈಸ್, ಈ ಸ್ಟೆಪ್ಸನ್ನು ನಡ್ಕೊಂಬಂದಮೇಲೆ ನಿಮಗೆ ರೈಟ್ ಸೈಡಲ್ಲಿ ದೇವ್ರು ಕಾಣಿಸುತ್ತೆ, ಭರತೇಶ್ವರ ದೇವಸ್ಥಾನ ಅಂತ. ಸೊ ಬನ್ನಿ ನೋಡ್ಕೊಂಬರೋಣ ಏನಿದೆ ಅಂತ. ಸೊ ಕ್ಲೋಸ್ ಇದೆ ಆ್ಯಕ್ಚುಲಿ. ಕ್ಯಾಮ್ರಾ ಅಲ್ಲಿ ಇದು ಮಾಡ್ಲಿಕ್ಕೆ ತೋರಿಸ್ತೀನಿ ನೋಡಿ. ಕಾಣಿಸ್ತಿಲ್ಲ ಆ್ಯಕ್ಚುಲಿ, ಏನು ಫೋಕಸ್ ಆಗ್ತಿಲ್ಲ ಗೈಸ್. ಸೊ ಫುಲ್ ಕ್ಲೋಸ್ ಇದೆ ಕಂಪ್ಲೀಟ್ಲಿ ನೋಡಿ. ಸೈಡ್ ಫುಲ್ ಫೋಕಸ್ ಆಗ್ತಿಲ್ಲ. ಓಕೆ ನೋಡಿ, ಸೈಡ್ ಫುಲ್ ಈ ಥರ ಇದೆ. ಈ ಕಡೆ ಬಂದರೆ ಅಗೇನ್ ಬೀಚ್ ವ್ಯೂ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಬನ್ನಿ ಈಗ ಈ ಕಡೆ ಹೋಗೋಣ. ಸ್ಟೆಪ್ಸ್ ಸ್ವಲ್ಪ ಜಾಸ್ತಿನೇ ಇದೆ, ಹುಷಾರಾಗಿ ಬನ್ನಿ ಅಷ್ಟೇ. ಮಳೆಗಾಲದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗೆ ಬನ್ನಿ ಗೈಸ್, ಫುಲ್ಲು ಸುಸ್ತು ಅನಿಸ್ತಿದೆ. ಸೊ ಹಿಂಗೆ ಬಂದರೆ
ಫುಲ್ಲು ಗುಡ್ಡ ನೋಡಿ, ಫುಲ್ಲು ಖಾಲಿ ಜಾಗ ಇದೆ. ಅಲ್ಲಿ ಜನ ಯಾರೋ ಹೋಗಿದ್ದಾರೆ. ಸೊ ಬನ್ನಿ ಈಗ ನಾವು ಹೋಗಿ ನೋಡೋಣ. ಸೊ ಗೈಸ್, ಈಗ ಲೈಕ್ ಸ್ಮಾಲ್ ಟ್ರೆಕ್ಕಿಂಗ್ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೇನಾದರೂ ಈ ಜಾಗದಲ್ಲಿ ಈ ಪ್ಲೇಸಲ್ಲಿ ಬಂದು ವಿಸಿಟ್ ಮಾಡಬೇಕು ಅಂತಿದ್ದವರು ಸ್ಲಿಪ್ಪರ್ಸನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಸೊ ನಾವು ಬರಿಗಾಲಲ್ಲಿ ಹೋಗ್ತಾ ಇದ್ದೀವಿ. ಸೊ ಓಕೆ, ಬನ್ನಿ ಯಾವ ಥರ ಇದೆ ನೋಡೋಣ. ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಇದೆ. ಬ್ಯಾಕ್ಗ್ರೌಂಡ್ ವ್ಯೂ ನೋಡಿ ಗೈಸ್ ಯಾವ ಥರ ಇದೆ ಅಂತ. ನೋಡಿ ಗೈಸ್, ಬ್ಯಾಕ್ಗ್ರೌಂಡ್ ವ್ಯೂ ಏನೇನು ಸಾಹಸ ಮಾಡ್ತಿದ್ದೀನಿ ನೋಡಿ. ಇಲ್ಲೇನಾದರೂ ಕಾರ್ ಸ್ಲಿಪ್ ಆಗಿಬಿದ್ರೆ ಡೈರೆಕ್ಟ್ ನೀರಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಬೀಳಲ್ಲ, ಅಲ್ಲೆಲ್ಲ ಎಲ್ಲ ಗಿಡ ಪೊದೆ ಎಲ್ಲ ಇದ್ದಾವೆ. ಬಟ್ ಆದರೂ ಗೈಸ್, ನನ್ನ ಫ್ರಂಟಲ್ಲಿ ಎಷ್ಟು ಚೆನ್ನಾಗಿರೋ ವ್ಯೂ ಇದೆ ಅಂದರೆ ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ ನೋಡಿ. ರಿಯಲಿ ನೋಡಿ ಒಂದ್ಸಲ ಎಷ್ಟು ಮಸ್ತ್ ಕಾಣಿಸ್ತಿದೆ ಅಂದರೆ. ನಾನು ಕ್ಲಿಪ್ಸ್ ಹಾಕ್ತೀನಿ ಗೈಸ್, ನೋಡ್ಕೊಳ್ಳಿ. ಗೈಸ್ ನೋಡಿದ್ರಲ್ಲ ಸಿನಿಮ್ಯಾಟಿಕ್ ಕ್ಲಿಪ್ ಎಲ್ಲ ಯಾವ ಥರ ಇದೆ ಅಂತ. ನೋಡಿ, ಈ ಥರ ಪ್ಲೇಸ್ ಎಲ್ಲೂ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ನೀವು ನೋಡಿರ್ಬೋದು, ಬಟ್ ನಮ್ಮ ನೇಟಿವ್ ಸೈಡಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಪ್ಲೇಸ್. ಫುಲ್ಲು ಕ್ಯಾಮ್ರಾದಲ್ಲಿ ಹೆಂಗೆ ಕ್ಯಾಪ್ಚರ್ ಆಗ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲ್ ಐಸಲ್ಲಂತೂ ಚೆನ್ನಾಗಿದೆ ಗೈಸ್ ಫುಲ್ ಪ್ಲೇಸ್. ನಾವು ಏನು ಫೈಂಡ್ ಔಟ್ ಮಾಡ್ಕೊಂಡು ಬಂದಿದ್ದು ಅದಿನ್ನೂ ಸಿಗಲಿಲ್ಲ, ಬಟ್ ಈ ಥರ ವ್ಯೂ ಸಿಕ್ತು. ಸೊ ನೋಡೋಣ, ಅದು ಫೈಂಡ್ ಔಟ್ ಮಾಡೋಣ ಈಗ, ಬನ್ನಿ ಗಾಯ್ಸ್. ಇಲ್ಲಿ ನೋಡಿ ವ್ಯೂ ಕಾಣಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಗಾಯ್ಸ್, ನೋಡಿ ಈ ಕಲ್ ಮೇಲೆ ನಿಂತ್ಕೊಂಡಿದ್ದೀನಿ. ಇಷ್ಟೇ ಗ್ಯಾಪ್ ಇರೋದು, ಸೀದಾ ಕೆಳಗೆ ನೋಡಿ ಯಾವ ಥರ ವ್ಯೂ ಇದೆ ಅಂದರೆ ಸುತ್ತ ಫುಲ್ಲು ಸಮುದ್ರ. ಸೊ ಇಲ್ಲಿ ಫುಲ್ಲು ಕಲ್ಲು ಬಂಡೆ, ವೇವ್ಸ್ ಯಾವ ಥರ ಬರ್ತಿದೆ ನೋಡಿ. ಸೊ ಜಾಗ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಗೈಸ್. ನಾವು ಬಂದಿರೋ ಪ್ಲೇಸ್ ಹುಡ್ಕೊಂಡು ಬಂದಿದ್ದೆ ಬೇರೆ, ಬಟ್ ಈ ವ್ಯೂ ಸಿಕ್ತು. ಬಟ್ ಈಗ ಪ್ಲೇಸನ್ನು ಫೈಂಡ್ ಔಟ್ ಮಾಡೋ ಟಾರ್ಗೆಟ್ ಇದೆ. ಸೊ ಅದನ್ನು ಟಾರ್ಗೆಟ್ ಕಂಪ್ಲೀಟ್ ಮಾಡಿದೆ ಮನೆಗಂತೂ ಹೋಗಲ್ಲ. ಸೊ ಓಕೆ, ನೋಡಿ ಬ್ಯಾಕ್ಗ್ರೌಂಡ್ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಇದಕ್ಕಾದರೂ ಒಂದು ಲೈಕ್ ಮಾಡಿ ಗೈಸ್. ಸೊ ಗೈಸ್, ಈಗ ವಿವೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಅದು ಪ್ಲೇಸನ್ನು ನೋಡಲಿಕ್ಕೆ. ನಾನು ಇನ್ನೂ ನಿಮಗೆ ಪ್ಲೇಸನ್ನ ನೇಮ್ ಕೂಡ ಹೇಳಲಿಲ್ಲ ಅನಿಸುತ್ತೆ. ಸೊ ಬನ್ನಿ ಅಲ್ಲೇ ಹೋಗಿ ತೋರಿಸ್ತೀನಿ, ನೀವು ಶಾಕ್ ಆಗ್ತೀರಾ. ನನಗೆ ಇನ್ನೂ ಸಿಕ್ಕಿಲ್ಲ, ಅದು ಸಿಗುತ್ತೋ ಇಲ್ವೋ ಅದು ಕನ್ಫರ್ಮ್ ಇಲ್ಲ ನನಗೆ, ಬಟ್ ಪ್ರೇ ಮಾಡ್ಕೊಳ್ಳಿ ಸಿಗಬೇಕು ಅಂತ. ಸೊ ಬನ್ನಿ ಗೈಸ್ ಹೋಗೋಣ, ಅಲ್ಲೇ ಹೋಗಿ ಸಿಗ್ತೀನಿ. ಸೊ ಕತ್ಲೆ ಬೇರೆ ಆಗ್ತಿದೆ, ಬೇಗ ಬೇಗ ಹೋಗಿ ಫೈಂಡ್ ಔಟ್ ಮಾಡೋಣ ಬನ್ನಿ. ಸೊ ಗೈಸ್, ದೇವಸ್ಥಾನದಿಂದ ಈ ಕಡೆ ರೋಡಿಗೆ ಬಂದಿದ್ದೀನಿ ಈಗ. ಸೊ ಬನ್ನಿ ಹೋಗೋಣ. ಎಲ್ಲರೂ ಸ್ಲೀಪರ್ ಹಾಕೊಂಡೇ ಬಂದಿದ್ದಾರೆ. ಸೊ ನಾವು ಬೆಟರ್ ಆಪ್ಷನ್ ಅಂತ ಸ್ಲೀಪರ್ ಹಾಕೊಂಡೇ ಬಂದ್ವಿ ಇಲ್ಲಿ.
ಕಾಲೆಲ್ಲ ನೋವ್ತಿದೆ ಗೈಸ್ ಫುಲ್ಲು, ಯಾಕಂದರೆ ಇಲ್ಲಿ ಸಣ್ಣ ಸಣ್ಣ ಸ್ಟೋನ್ಸ್ ಎಲ್ಲ ಇತ್ತು ಅದಕ್ಕೆ. ಸೊ ಬನ್ನಿ ಹೋಗೋಣ ಈಗ. ನೋಡಿ ಯಾವ ಥರ ಫುಲ್ ಜಂಗಲ್ ವೈಬಲ್ವ, ಬಟ್ ಭಯ ಇಲ್ಲ ಯಾಕಂದರೆ ಜನ ಎಲ್ಲ ಇದ್ದಾರೆ ಇಲ್ಲಿ, ಅದಕ್ಕೋಸ್ಕರ. ಸೊ ನೋಡಿ ಬನ್ನಿ ಗೈಸ್, ಅಲ್ಲೋಗಿ ಸಿಗ್ತೀನಿ. ಸೊ ಗೈಸ್ ಫೈನಲಿ ವಿ ಫೌಂಡ್ ಇಟ್, ಸಿಕ್ತು ಜಾಗ. ಬಟ್ ಜನ ಒಂದು ಸ್ವಲ್ಪ ಜನ ಬಂದಿದ್ದಾರೆ ನೋಡಲಿಕ್ಕೆ. ಸೊ ಫುಲ್ ಕತ್ಲೆ, ಫೇಸಿಂಗ್ ಕಾಣಿಸ್ತಿದೆ ಗೊತ್ತಿಲ್ಲ, ಫೇಸಿಂಗ್ ಓಕೆ. ಸೊ ಬನ್ನಿ ಹೋಗೋಣ ಈಗ. ಜಾಗ ನೋಡಿ ಹೆಂಗಿದೆ, ಫುಲ್ಲು ಲೈಕ್ 75 ಡಿಗ್ರಿ 90 ಡಿಗ್ರಿನೇ ಆಗೋಯ್ತು. ನಡ್ಕೊಂಡು ಹೋಗ್ಬೇಕೀಗ, ಬನ್ನಿ ಹೋಗೋಣ. ಸೊ ಗೈಸ್ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಯಾವ ಥರ ಇದೆ. ಫ್ಲ್ಯಾಶ್ ಆನ್ ಮಾಡಿದ್ದೀನಿ ಯಾಕಂದರೆ ನೈಟ್ ಆಗಿಬಿಟ್ಟಿದೆ, ಕಾಣಿಸಲ್ಲ ಏನು. ಯಪ್ಪ. ಸೊ ಗೈಸ್ ವಿಡಿಯೋ ಆಫ್ ಮಾಡ್ಕೊಂಡು ಹತ್ತೀನಿ, ಆಮೇಲೆ ತೋರಿಸ್ತೀನಿ. ಈಗ ಪ್ಲೇಸ್ ಹತ್ರ ಬಂದು ಮುಟ್ಟಿದ್ವಿ ಫೈನಲಿ. ಮತ್ತು ಸ್ವಲ್ಪ ಒಂದು ಸಮ್ ಮೀಟರು ಇಲ್ಲ, ಬಂದು ರೀಚ್ ಆದ್ವಿ ಫೈನಲಿ. ಸೊ ತೋರಿಸ್ತೀನಿ ನೋಡಿ ಗೈಸ್, ಬನ್ನಿ. ಮತ್ತೊಂದು ಸ್ವಲ್ಪ ಹತ್ತೋದಿದೆ ಇಲ್ಲಿ ಮೇಲೆ, ಹತ್ಬಿಟ್ಟು ಅಲ್ಲಿದೆ ವ್ಯೂ. ಸೊ ಓಕೆ. ಸೊ ಗೈಸ್ ವ್ಯೂ ನೋಡ್ಲಿಕ್ಕೆ ಕ್ಯೂರಿಯಾಸಿಟಿ ಇದೆಯಾ? 3, 2, 1. ಸೊ ನೋಡಿ ಗೈಸ್, ಏನು ಅನಿಸ್ತಿದೆ ನಿಮಗಿದು? ಸೊ ನಾನು ಫೋಟೋದಲ್ಲಿ ನೋಡಿ ಶಾಕ್ ಆಗಿದ್ದೆ, ನಿಮಗಿದು ಹೆಂಗೆ ಅನಿಸ್ತಿದೆ ಕಮೆಂಟ್ ಮಾಡಿ. ಸೊ ನೋಡಿ ಯಾವ ಥರ ಇದೆ ಅಂತ. ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ವ್ಯೂ, ಈ ಥರ ಪ್ಲೇಸನ್ನು ತೋರಿಸ್ತೀನಿ ಅಂತ? ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಸೊ ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದೆ ಅಂತ. ಸಿನಿಮ್ಯಾಟಿಕ್ ಕ್ಲಿಪ್ಸ್ ಹಾಕ್ತೀನಿ, ಆಮೇಲೆ ನೋಡಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್ ನೋಡಿ ಎಷ್ಟು ದೊಡ್ಡ ಶಿಲೆ ಇದೆ. ಇದು ಆ್ಯಕ್ಚುಲಿ ಬುದ್ಧಾಸ್ ಸ್ಕಲ್ಪ್ಚರ್ ಅಂತಾರೆ. ನಾನು ರಿಸರ್ಚ್ ಮಾಡಿದ ಪ್ರಕಾರ ಈ ಪ್ಲೇಸ್ ನನಗೆ ಸಿಕ್ತು. ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿಲ್ಲ, ಲೈಕ್ ಸಮ್ ಪೀಪಲ್ಸಿಗೆ ಗೊತ್ತಿರ್ಬೋದು, ಬಟ್ ಲಾಟ್ ಆಫ್ ಪೀಪಲಿಗೆ ಗೊತ್ತಿಲ್ಲ. ಸೊ ಇದೇ ನಾನು ಪ್ಲೇಸನ್ನು ತೋರಿಸ್ತೀನಿ ಅಂದಿದ್ದು. ನೋಡಿ ನನ್ನ ಸೈಜ್ ಇಷ್ಟು ದೊಡ್ಡದಿದೆ, ನೀವು ಕಂಪೇರ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೈಟ್ ಆಗಿದೆ, ಸೊ ಆ ಕಡೆ ಬ್ಯಾಕ್ಗ್ರೌಂಡ್ ವ್ಯೂ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ. ಫುಲ್ಲು ನೈಟ್ ಆಗಿದೆ, ಬಟ್ ಫ್ಲ್ಯಾಶ್ ಹಾಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಷ್ಟೇ. ವಾಯ್ಸ್ ಕೂಡ ಹೆಂಗೆ ಬರ್ತಿದೆ ಗೊತ್ತಿಲ್ಲ, ಮೈಕ್ ಯೂಸ್ ಮಾಡ್ತಿಲ್ಲ. ಸೊ ನೋಡಿ ಐಸ್, ದೆನ್ ನೋಸು, ಐಸು, ದೆನ್ ಮೌತ್. ಲೈಕ್ ಇದನ್ನು ನೋಡ್ಲಿಕ್ಕೆ ಹೋದರೆ ಫುಲ್ ಸ್ಯಾಡ್ ಫೇಸ್ ಥರ ಕಾಣಿಸುತ್ತೆ. ಆ ಕಡೆ ಲೈಕ್ ಇಯರ್ಸ್ ಥರ ಇದೆ, ಲೈಕ್ ಈ ಕಡೆ ಇಯರ್ಸ್ ಕಾಣ್ತಿಲ್ಲ, ಒಂದು ಕಡೆ ಅಷ್ಟೇ ಕಾಣ್ತಿದೆ. ಏನಂತ ನನಗೂ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಕೆತ್ತನೆ ಮಾಡಿದ್ದು ಅಥವಾ ಹಿಂಗೆ ಇದೆಯೋ ಈ ಮೂರ್ತಿ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನೋಡಿ ಯಾವ ಥರ ಇದೆ ಅಂತ. ಲೈಕ್ ಇದು ಫುಲ್ ಪೇಂಟಿಂಗು, ಬ್ಲೂ ಕಲರ್ ಪೇಂಟ್ ಮಾಡಿದ್ದಾರೆ. ದೆನ್ ಇದು ಫುಲ್ ಲೈಕ್ ಸ್ಕಿನ್ ಕಲರ್ ಪೇಂಟು. ಸೊ ಹೆಂಗಿತ್ತು ಜಾಗ ಕಮೆಂಟ್ ಮಾಡಿ ಗೈಸ್. ಐ ಹೋಪ್ ನೀವು ಇಷ್ಟಪಟ್ಟಿರ್ತೀರಾ. ಸೊ ನೋಡಿ ನನ್ನ ಸೈಜ್ ಕಂಪೇರ್ ಮಾಡಿ ನೋಡಿ. ಸೊ ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ, ನೋಡ್ಕೊಳ್ಳಿ ಗೈಸ್. ಸಿನಿಮ್ಯಾಟಿಕ್ ಕ್ಲಿಪ್ಸಲ್ಲಿ ಹಾಕಿರ್ತೀನಿ ನೋಡಿ. ಸೊ ಫುಲ್ಲು ನೈಟ್ ಆಗಿದೆ. ಓಕೆ, ಕ್ಲಿಪ್ಸನ್ನ ನೋಡ್ಕೊಂಬನ್ನಿ. ಸೊ ಗೈಸ್ ನೋಡಿದ್ರಲ್ಲ ಪ್ಲೇಸ್ ಯಾವ ಥರ ಇತ್ತು ಅಂತ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಈ ಪ್ಲೇಸ್ ಯಾರೂ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಆ ಥರ ಸ್ವಲ್ಪ ಡೀಪ್ ರಿಸರ್ಚ್ ಮಾಡಿ ಬಂದಿದ್ದೀನಿ ಈ ಪ್ಲೇಸಿಗೆ. ಹೆಂಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಐ ಹೋಪ್ ಚೆನ್ನಾಗಿರುತ್ತೆ. ಸೊ ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನಾಳೆ ವ್ಲಾಗಲ್ಲಿ ಅಮೇಝಿಂಗ್ ಕಂಟೆಂಟ್ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇದೇ ಥರ ಅಮೇಝಿಂಗ್ ಕಂಟೆಂಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.